ಸ್ನೇಹಿತರೆ, ನಾನು ನಾಗರಾಜ್ ಬಿ ಹುರ್ಕಡ್ಲಿ ಅಂತ, ಚೀಫ್ ಮ್ಯಾನೇಜರ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ರಿಟೈರ್ಡ್ ಇನ್ ಮೇ 2021. ಈಗ ನಾನು ಇದನ್ನು ವಿಡಿಯೋ ಮಾಡ್ತಾ ಇರೋದು ಯಾತಕ್ಕೆ ಅಂದರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅದರಲ್ಲಿ ನಾನು ಬ್ಯಾಂಕ್ ಜಾಯಿನ್ ಆದಾಗಲಿಂದ 1984ರಿಂದ ಮೆಂಬರ್ ಇದ್ದೆ. ತಿಂಗಳಿಗೆ 30 ರೂಪಾಯಿ ಥ್ರಿಫ್ಟ್ ಕೊಡ್ತಾ ಇದ್ವಿ. ತದನಂತರ ಅದು 2011-12ರಿಂದ 100 ರೂಪಾಯಿ ಆಯಿತು. ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸ್ವಲ್ಪ ದಿನ ರೀಜನೇಟ್ ಆಗಿರಲಿಲ್ಲ, ನಿಂತು ಬಿಟ್ಟಿತ್ತು ಸ್ವಲ್ಪ ದಿನ. ಈಗ ಮತ್ತೆ ಆ್ಯಕ್ಟಿವೇಟ್ ಮಾಡಿದ್ದಾರೆ. ಈಗಿರೋ ಟೀಮ್, ಹಿಂದಿನ ಟೀಮ್ ಇಬ್ಬರೂ ಸೇರಿ ಆ್ಯಕ್ಟಿವೇಟ್ ಮಾಡಿದ್ದಾರೆ ಹಾಗೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಂದು ಸಂಬಳ 1,000-1,200 ರೂಪಾಯಿ ಇರಬೇಕಾದರೆ ತಿಂಗಳ 30 ರೂಪಾಯಿ ಥ್ರಿಫ್ಟ್ ಕಟ್ಟಿ ನಮಗೆ ಬೇಕಾದಾಗ 5,000 ರೂಪಾಯಿ ಲೋನ್ ತಗೊಂಡಿದ್ದೆ. ಅದು 1991ರಲ್ಲಿ ಬರೀ 5,000. ತುಂಬ ಅನುಕೂಲ ಆಯಿತು ಆ ಟೈಮಲ್ಲಿ. ಅಂದರೆ 5 ಪಟ್ಟು ನಮ್ಮ ಸ್ಯಾಲರಿದು 5 ಪಟ್ಟು ಲೋನ್ ಕೊಟ್ಟರು. 2010-11ರಲ್ಲಿ ನನಗೆ ನಮ್ಮ ಸ್ನೇಹಿತರು ಹೇಳಿದರು, ನೀವು ಥ್ರಿಫ್ಟನ್ನ ಬಂದ್ ಮಾಡಿಬಿಡಿ, ಯಾಕೆ ಸುಮ್ಮನೆ ಕಂಟಿನ್ಯೂ ಮಾಡ್ತೀರಿ, ಸೊಸೈಟಿ ಸರಿಯಾಗಿ ನಡೀತಾ ಇಲ್ಲ ಅಂತ. ಆ ಟೈಮಲ್ಲಿ ನನ್ನ ವಿಚಾರಕ್ಕೆ ಬಂದಿತ್ತು ಅಂದರೆ, ನಾವು 100 ರೂಪಾಯಿ ಕೊಡೋದ್ರಿಂದ ನಂದೇನು ಜಾಸ್ತಿ ಹೋಗಲ್ಲ, ಬಟ್ ಅವಶ್ಯಕತೆ ಇರೋರಿಗೆ ಲೋನ್ ಸಿಗುತ್ತೆ, ಹೆಲ್ಪ್ ಮಾಡ್ತಾರೆ. ಲೋನ್ ಅಮೌಂಟೂ ಇನ್ಕ್ರೀಸ್ ಆಯಿತು. 50,000 ಮಾಡಿದರು, 1 ಲಕ್ಷ ಮಾಡಿದರು, ಹಾಗೆ ಇನ್ಕ್ರೀಸ್ ಆಗ್ತಾನೆ ಹೋಯಿತು ಲೋನ್ ಅಮೌಂಟು. ನಮ್ಮ ಮೆಂಬರ್ಸಿಗೆ, ಅವಶ್ಯಕತೆ ಇರೋರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ನಾನು ರಿಟೈರ್ ಆಗೋವರೆಗೂ ಕಂಟಿನ್ಯೂ ಮಾಡಿದೆ. ಆಮೇಲೆ ನಾನು ಲೋನೇನು ತೊಗೊಳ್ಳಿಲ್ಲ, ಕಂಟಿನ್ಯೂ ಮಾಡಿ ಕೊನೆಗೆ ಈಗ ರೀಸೆಂಟಾಗಿ ಡಿಸೆಂಬರಲ್ಲಿ 1 GB ಮಾಡಿದರು. ಜನವರಿಯಲ್ಲಿ ಎಲ್ಲ ರಿಟೈರಿಗಳನ್ನ ಕರೆಸಿ ಯಾರ್ಯಾರ್ದು ಥ್ರಿಫ್ಟ್ ಅಮೌಂಟ್ ಇದೆ ಅದ್ರ ಬಗ್ಗೆ ಒಂದೆಲ್ಲ ಡಿಕ್ಲರೇಷನ್ ತೊಗೊಂಡು ನಮ್ಮ ಅಮೌಂಟನ್ನೆಲ್ಲ ಸೆಟ್ಲ್ ಮಾಡಿದ್ದಾರೆ. ನನ್ನ ಅಕೌಂಟಿಗೂ ಅಮೌಂಟ್ ಬಂತು. 3ನೇ ಕಂತಾಗಿ 25,000, 3ನೇ ಕಂತು ಮತ್ತು ಫೈನಲ್ ಕಂತು 25,000 ಸಮಥಿಂಗ್ ಎಕ್ಸ್ಟ್ರಾ 25,500-600 ಬಂತು. ಇದಕ್ಕೂ ಹಿಂದುಗಡೆ ನಮಗೆ 2 ಕಂತಲ್ಲಿ ಕೊಟ್ಟಿದ್ರು, ಒಂದು 6,000, ಒಂದು 11,000 ಅಂತ 2021ರಲ್ಲಿ. ಈಗಿರೋ ಟೀಮ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೆ, ರಿಜ್ಯೂನೇಟ್ ಆಗಿದೆ, ನಮಗೆ ತುಂಬ ಸಂತೋಷ ಆಗಿದೆ. ಅಮೌಂಟ್ ಇನ್ನೇನು ಬರಲ್ಲ ಅನ್ನೋ ಸ್ಥಿತಿಯಲ್ಲಿ ನಾವು ಇರಬೇಕಾದ್ರೆ ಈಗಿರೋ ಟೀಮ್ ಅದನ್ನು ಆ್ಯಕ್ಟಿವೇಟ್ ಮಾಡಿ ಮತ್ತೆ ಚಾಲನೆಗೆ ತಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿ ಬಯಸ್ತೇನೆ. ಹೀಗೆ PNB ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಚೆನ್ನಾಗಿ ನಡೀಲಿ, ಅವಶ್ಯಕತೆ ಇರೋರಿಗೆ ಹೆಲ್ಪ್ ಮಾಡ್ತಾ ಹೋಗಲಿ, ಜನಸೇವೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಂಪ್ಲಾಯೀಸ್ಗೆ ಹೆಲ್ಪ್ ಆಗಲಿ, ಒಂದು ಸಹಾಯವಾಗಲಿ ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ಸ್, ಧನ್ಯವಾದ.